ನಮಸ್ತೆ. ನಾನಿವತ್ತು ಒಂದು ಸ್ವಲ್ಪ ಮಾತಾಡಬೇಕು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೇ ಆಗಲಿ, ಆಂಟಿದಿರನಾಗಲಿ, ಹುಡುಗಿರೇನೇ ಆಗಲಿ, ನಿಮ್ಮ ಕಷ್ಟಕ್ಕೆ ನೀವು 2 ವಿಡಿಯೋ ಮಾಡ್ತಾಯಿದ್ದೀರಾ, ಇಲ್ಲ ನಿಮ್ಮ ಖುಷಿಗೆ ನೀವು 2 ವಿಡಿಯೋ ಮಾಡ್ಕೊತ ಇದ್ದೀರಾ, ಮಾಡ್ಕೊಂಡೋಗಿ. ಅದು ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಆದರೆ ಫೋನ್ ನಂಬರ್ಗಳು ಕೊಡೋದು, ಫ್ರೆಂಡ್ಗಳು ಮಾಡ್ಕೊಳೋದು, ಅವ್ರು ಫೋನ್ ಮಾಡಿದ್ರೆ ನೀವು ಮಾತಾಡೋದು, ಫ್ರೆಂಡ್ಗಳು ಮಾಡ್ಕೊಳೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದೇ ಥರ ಇನ್ಸ್ಟಾಗ್ರಾಮದಲ್ಲಿ ಒಬ್ಬರು ಫ್ರೆಂಡ್ ಆಗಿ ಲವ್ ಆಗಿ ನೆನ್ನೆ ಒಂದು ಹುಡುಗಿ ಪ್ರಾಣ ಕಳ್ಕೊಂತು, ನೇಣು ಹಾಕ್ಕೊಂಡು ಸತ್ತೋಯ್ತು. ಅದಕ್ಕೋಸ್ಕರಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ದಯವಿಟ್ಟು ಬೇಡ್ಕೊತಾ ಇದ್ದೀನಿ. ಆ ಜೆಂಟ್ಸೇ ಆಗಲಿ ಲೇಡೀಸೇ ಆಗಲಿ ಫೋನ್ ನಂಬರ್ಗಳು ಕೊಡೋದು, ಫೋನ್ ನಂಬರ್ಗಳು ತಗೊಳೋದು, ಫ್ರೆಂಡ್ಸ್ ಆಗೋದು, ಲವ್ ಆಗೋದು ಮಾಡಬೇಡ್ರಿ. ನಿಮಗೂ ಒಂದು ಫ್ಯಾಮ್ಲಿ ಅನ್ನೋದು ಇರುತ್ತೆ ಅಲ್ವಾ. ನಿಮಗೂ ತಂದೆ ತಾಯಿ ಇರ್ತಾರೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಫ್ಯಾಮ್ಲಿ, ಗಂಡ ಮಕ್ಕಳು ಎಲ್ಲ ಇರ್ತಾರೆ. ನಿಮ್ಮ ಫ್ಯಾಮ್ಲಿನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಅದೆಲ್ಲ ಶಾಶ್ವತ ಇಲ್ಲ. ನಮ್ಮ ಲೈಫೇ ನಮಗೆ ಶಾಶ್ವತ ಇಲ್ದಿದ್ದು. ಅದೆಲ್ಲನೂ ಫ್ರೆಂಡ್ಶಿಪ್ಗಳಾಗೋದು, ಇನ್ಸ್ಟಾಗ್ರಾಮದಲ್ಲಿ ಲವ್ ಆಗೋದು ಅದೆಲ್ಲ ಶಾಶ್ವತನ ಇಲ್ಲ. ನೆನ್ನೆ ಒಂದು ಹುಡುಗಿ ಲವ್ ಮಾಡಿದ್ಲು, ಅದು ಮಂಗಳಮುಖಿ. ಅವರು ಆ ಲೇಡೀಸು ಅಲ್ಲ, ಮಂಗಳಮುಖಿಯಾಗಿ ಲವ್ ಆಯಿತು, ಮದುವೆ ಆಯಿತು, ಲಾಸ್ಟ್ಗೆ ನೇಣು ಹಾಕ್ಕೊಂಡು ಸತ್ತೇ ಹೋದ್ಲು. ಅವ್ರ ತಂದೆ ತಾಯಿ ಎಷ್ಟು ನೋವು ಪಡ್ತಾರೆ. ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರೇ ಫೋನ್ ಮಾಡಲಿ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ ಆಗ್ತೀರಾ, ಲವ್ ಆಗುತ್ತೆ, ನಿಮ್ಮ ತಂದೆ ತಾಯಿಗೆ ನೋವು ಕೊಡ್ತೀರಾ, ಮದುವೆಗಳಾಗ್ತೀರಾ, ನೀವು ಸ್ವಲ್ಪ ದಿನ ಎಲ್ಲೋ ಹೋಗಿ ಚೆನ್ನಾಗಿರ್ತೀರಾ. ಆಮೇಲೆ ನೀವೇನಾದರೂ ಆದಾಗ ನಿಮ್ಮ ತಂದೆ ತಾಯಿ ಎಷ್ಟು ನೋವು ತಿಂತಾರೆ, ನಿಮ್ಮ ಗಂಡ ಮಕ್ಕಳು ಎಷ್ಟು ನೋವು ತಿಂತಾರೆ. ಹುಡುಗಿರೇ ಇರ್ಬೋದು, ಆಂಟಿಗಳೇ ಇರ್ಬೋದು, ಯಾರೇ ಆಗಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಏನೋ ನಿಮ್ಮ ಖುಷಿಗೆ ನೀವು 2 ವಿಡಿಯೋ ಮಾಡ್ಕೊತೀರಾ, ಇಲ್ಲ ಒಂದು ನೋವು ಮರೆಯೋಕ್ಕೆ ಮಾಡ್ಕೊತೀರಾ, ಮಾಡ್ಕೊಳ್ರಿ. ಆದರೆ ಈ ಥರ ಫೋನ್ ನಂಬರ್ಗಳು ಮಾಡೋದು, ಫ್ರೆಂಡ್ಗಳು ಮಾಡ್ಕೊಳೋದು, ಲವ್ಗಳು ಮಾಡೋದು, ನಿಮ್ಮ ಲೈಫ್ಗಳು ನೀವು ಯಾಕೆ ಹಾಳು ಮಾಡ್ಕೊತೀರಿ? ದೇವ್ರು ಕೊಟ್ಟಿರೋದು ನಿಮಗೂ ಒಂದು ಲೈಫ್ ಅನ್ನೋದು ಇರುತ್ತೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಳ್ರಿ.